ನಾನೊಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಹೊಡೆದಂತೇಳಿ ಆರೋಪ ಮಾಡ್ತಾ ಇಲ್ಲ. ಚಿಪ್ರಾಂತ್ ಕೆರೆಯಿಂದ ವೇಸ್ಟ್ ಮೇಲೆ ಒಂದು ಸ್ವಲ್ಪ ಆ ನೀರಿನ ರಭಸ ತಾಳಾರ ಸಲುವಾಗಿ ಒಂದು ಸ್ವಲ್ಪನೂ ಚಲನೆ ಹಡ್ಕೊಂಡು ಹೋಗಿ ಇದು ಒಂದು ಭಾಗ ಅಷ್ಟೇ ನಾನು ತೋರಿಸ್ತಕ್ಕಂಥದ್ದು. ಇದು ಇನ್ನೂ 2 ಭಾಗಲ್ಲಿ ಆ ಖಾನಾಪುರ ರೋಡ್ ಪೂರ ಮುಳುಗೋಗ್ಯದ. ಸುಮಾರು 5.5 ಮೀಟರ್ ಇರ್ತಕ್ಕಂಥ ರೋಡ್ ಪೂರ ಸಂಪೂರ್ಣವಾಗಿ ಮುಳುಗಿ ಎಲ್ಲ ಕಡೆ ಬ್ಲಾಕ್ ಆಗ್ಯದ. ಬಸವ ಕಲ್ಯಾಣಿ ಜನ ಶಾಜಾನ್ ಅವರ ಹೋಗ್ತಕ್ಕಂಥದ್ದು ರೋಡ್ ಪೂರ ಬ್ಲಾಕ್ ಆಗ್ಯದ. ಒಟ್ಟಾರೆ ಮಾನ್ಯ ಉಪಮುಖ್ಯಮಂತ್ರಿಗಳೇ, ನನ್ನ ಕ್ಷೇತ್ರ ಪೂರ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ಅದಕ್ಕೆ ದಯಮಾಡಿ ನಾನು ಇಷ್ಟು ಹೇಳತ್ತೀನಿ, ಪ್ರಯತ್ನ ಮಾಡ್ತೀನಿ. ವೈಟ್ ಅಂದ್ರೆ ಹುಳದ ಅದಕ್ಕೆ ಬಿಟ್ಟು ಅಂದ್ರೆ ರೈತರು ಮತ್ತೇನಾರ ಬದುಕಬೇಕು ಅಂತ ಮತ್ತೇನಾರ ಅವ್ರ ಜೀವನ ಕಟ್ಕೊಂಡು ಜೀವನ ಮಾಡ್ಬೇಕಂತಕ್ಕಂಥ ಕಾಳಜಿ ಏನಾರ ನಿಮ್ಗಿದ್ರ ದಯಮಾಡಿ 4 ದಿವಸದೊಳಗೆ ಬಂದು ಆ ರೈತರಿಗೆ ಧೈರ್ಯ ಹೇಳ್ತಕ್ಕಂಥ ಕೆಲಸ ಮುಂದಿಂದ ಆಗಲಿ ಅಂತ ಹೇಳಿ ನಾನು ನಿರೀಕ್ಷೆ ಮಾಡ್ತೇನೆ. ಒಂದಲ್ಲ, ನಾನು ಸುಮಾರು ನನ್ನ ಮತಕ್ಷೇತ್ರಗಳು 153 ಹಳ್ಳಿಗಳು, ಪ್ರತಿಯೊಂದು ಹಳ್ಳಿ ಪರಿಸ್ಥಿತಿ ಇದೆ. ನಾವು ಬೆಳೆ ಹಾಳಾಗಿ ಹೇಳೋಕ್ ಇಲ್ಲ. ನಾವು ಏನಿದ್ರು ನಮ್ಮ ಭಾಷೆದಾಗ ಹೇಳ್ಬೇಕು.